ದ್ವೇಷ ಭಾಷಣ ವಿಧೇಯಕವನ್ನ ಈಗಾಗಲೇ ಮಂಡನೆ ಮಾಡಲಾಗಿತ್ತು. ಈಗ ರಾಜ್ಯಪಾಲರ ಅಂಗಳ ತಲುಪಿದೆ. ಆದರೆ ರಾಜ್ಯಪಾಲರು ಇದಕ್ಕೆ ಅಂಕಿತವನ್ನ ಹಾಕಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮಾತಾಡಿದ್ದಾರೆ. ರಾಜ್ಯಪಾಲರ ನಿರ್ಧಾರಕ್ಕೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ. ವಿಧೇಯಕದ ಬಗ್ಗೆ ರಾಜ್ಯಪಾಲರು ಪರಿಶೀಲನೆ ಮಾಡಬಹುದು. ರಾಜ್ಯಪಾಲರು ಹೆಚ್ಚಿನ ಮಾಹಿತಿಯನ್ನ ಕೇಳಿದ್ರೆ ನಾವು ಅದನ್ನ ಕೊಡ್ತೇವೆ ಎಂದಿದ್ದಾರೆ ಗೃಹ ಸಚಿವರು. ವಿಧೇಯಕ ತಿರಸ್ಕಾರ ಮಾಡಿದ್ರೆ ಮುಂದಿನ ತೀರ್ಮಾನ. ಈಗ ಸದ್ಯಕ್ಕೆ ಅವರು ಪರಿಶೀಲನೆ ಮಾಡಬಹುದು. ಆನಂತರ ಏನಾದರೂ ಅದರ ಬಗ್ಗೆ ಮಾಹಿತಿ ಕ್ಲಾರಿಟಿ ಕೇಳಬಹುದು. ಕೇಳಿದಂತಹ ಸಂದರ್ಭದಲ್ಲಿ ನಾವು ಅದನ್ನ ಕೊಡ್ತೇವೆ ಎಂದಿದ್ದಾರೆ. ಜೊತೆಗೆ ತಿರಸ್ಕಾರ ಮಾಡಿದ ನಂತರದಲ್ಲಿ ಮುಂದೆ ಏನ್ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ಗೃಹ ಸಚಿವರು ಮಾತಾಡಿದ್ದಾರೆ. ಅವ್ರ ಹತ್ರ ಇಟ್ಕೊಂಡಿದ್ದಾರೆ. ಬಹುಶಃ ಅವರು ಇನ್ನೂ ಸ್ಟಡಿ ಮಾಡಬೇಕು ಏನೋ ಅಂತ ಕಾಣಿಸುತ್ತೆ. ಒಂದ್ ವೇಳೆ ಅದನ್ನ ವಾಪಸ್ ಕಳಿಸಿ ಏನಾರ ಕ್ಲಾರಿಫಿಕೇಶನ್ ಕೇಳಿದ್ರೆ ಕೊಡ್ತೇವೆ, ಅಥವಾ ರಿಜೆಕ್ಟ್ ಮಾಡಿದ ಮೇಲೆ ಅದಕ್ಕೆ ಮುಂದೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ತೀರ್ಮಾನ ತಗೊಳುತ್ತೆ. ಇನ್ನೂ ಅವ್ರು ರಿಜೆಕ್ಟ್ ಮಾಡಿಲ್ಲ ಅಥವಾ ಕ್ಲಾರಿಫಿಕೇಶನ್ ಕೇಳಿಲ್ಲ. 22, 25 ಏನೋ ಬಿಲ್ಲು ಕಳಿಸಿತ್ತು ನಾವು. ಅದರಲ್ಲಿ ಸುಮಾರು ಬಿಲ್ಗಳನ್ನ ಸೈನ್ ಮಾಡಿ ಕಳಿಸಿದ್ದಾರೆ. ಕೆಲವು ಮಾತ್ರ ಅವರು ಕ್ಲಾರಿಫಿಕೇಶನ್ಸ್ಗಳು ಕೇಳಿದ್ದಾರೆ. ಉದಾಹರಣೆಗೆ ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ಕ್ಲಾರಿಫಿಕೇಶನ್ ಕೂಡ ಕೇಳಿದ್ದಾರೆ. ಈ ಬಿಲ್ಲಿನ ಬಗ್ಗೆ ಹೇಟ್ ಸ್ಪೀಚ್ ಬಗ್ಗೆ ಅವ್ರ ಹತ್ರನೇ ಇದೆ. ಅವರು ಬಹುಶಃ ಸ್ಟಡಿ ಮಾಡಿ ಅಪ್ರೂವ್ ಮಾಡಬಹುದು ಅಂತ ಅನ್ಕೊಂಡಿದ್ದೀನಿ. ಅವ್ರ ಹತ್ರ ಇಟ್ಕೊಂಡಿದ್ದಾರೆ. ಬಹುಶಃ ಅವರು ಇನ್ನೂ ಸ್ಟಡಿ ಮಾಡಬೇಕು ಏನೋ ಅಂತ ಕಾಣಿಸುತ್ತೆ. ಒಂದ್ ವೇಳೆ ಅದು ದ್ವೇಷ ಭಾಷಣ ವಿಧೇಯಕವನ್ನ ಈಗಾಗಲೇ ಮಂಡನೆ ಮಾಡಲಾಗಿತ್ತು. ಈಗ ರಾಜ್ಯಪಾಲರ ಅಂಗಳ ತಲುಪಿದೆ. ಆದರೆ ರಾಜ್ಯಪಾಲರು ಇದಕ್ಕೆ ಅಂಕಿತವನ್ನ ಹಾಕಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮಾತಾಡಿದ್ದಾರೆ. ರಾಜ್ಯಪಾಲರ ನಿರ್ಧಾರಕ್ಕೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ. ವಿಧೇಯಕದ ಬಗ್ಗೆ ರಾಜ್ಯಪಾಲರು ಪರಿಶೀಲನೆ ಮಾಡಬಹುದು. ರಾಜ್ಯಪಾಲರು ಹೆಚ್ಚಿನ ಮಾಹಿತಿಯನ್ನ ಕೇಳಿದ್ರೆ ನಾವು ಅದನ್ನ ಕೊಡ್ತೇವೆ ಎಂದಿದ್ದಾರೆ ಗೃಹ ಸಚಿವರು. ವಿಧೇಯಕ ತಿರಸ್ಕಾರ ಮಾಡಿದ್ರೆ ಮುಂದಿನ ತೀರ್ಮಾನ. ಈಗ ಸದ್ಯಕ್ಕೆ ಅವರು ಪರಿಶೀಲನೆ ಮಾಡಬಹುದು. ಆನಂತರ ಏನಾದರೂ ಅದರ ಬಗ್ಗೆ ಮಾಹಿತಿ ಕ್ಲಾರಿಟಿ ಕೇಳಬಹುದು. ಕೇಳಿದಂತಹ ಸಂದರ್ಭದಲ್ಲಿ ನಾವು ಅದನ್ನ ಕೊಡ್ತೇವೆ ಎಂದಿದ್ದಾರೆ. ಜೊತೆಗೆ ತಿರಸ್ಕಾರ ಮಾಡಿದ ನಂತರದಲ್ಲಿ ಮುಂದೆ ಏನ್ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ಗೃಹ ಸಚಿವರು ಮಾತಾಡಿದ್ದಾರೆ. ಅವ್ರ ಹತ್ರ ಇಟ್ಕೊಂಡಿದ್ದಾರೆ. ಬಹುಶಃ ಅವರು ಇನ್ನೂ ಸ್ಟಡಿ ಮಾಡಬೇಕು ಏನೋ ಅಂತ ಕಾಣಿಸುತ್ತೆ. ಒಂದ್ ವೇಳೆ ಅದನ್ನ ವಾಪಸ್ ಕಳಿಸಿ ಏನಾರ ಕ್ಲಾರಿಫಿಕೇಶನ್ ಕೇಳಿದ್ರೆ ಕೊಡ್ತೇವೆ, ಅಥವಾ ರಿಜೆಕ್ಟ್ ಮಾಡಿದ ಮೇಲೆ ಅದಕ್ಕೆ ಮುಂದೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ತೀರ್ಮಾನ ತಗೊಳುತ್ತೆ. ಇನ್ನೂ ಅವ್ರು ರಿಜೆಕ್ಟ್ ಮಾಡಿಲ್ಲ ಅಥವಾ ಕ್ಲಾರಿಫಿಕೇಶನ್ ಕೇಳಿಲ್ಲ. 22, 25 ಏನೋ ಬಿಲ್ಲು ಕಳಿಸಿತ್ತು ನಾವು. ಅದರಲ್ಲಿ ಸುಮಾರು ಬಿಲ್ಗಳನ್ನ ಸೈನ್ ಮಾಡಿ ಕಳಿಸಿದ್ದಾರೆ. ಕೆಲವು ಮಾತ್ರ ಅವರು ಕ್ಲಾರಿಫಿಕೇಶನ್ಸ್ಗಳು ಕೇಳಿದ್ದಾರೆ. ಉದಾಹರಣೆಗೆ ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ಕ್ಲಾರಿಫಿಕೇಶನ್ ಕೂಡ ಕೇಳಿದ್ದಾರೆ. ಈ ಬಿಲ್ಲಿನ ಬಗ್ಗೆ ಹೇಟ್ ಸ್ಪೀಚ್ ಬಗ್ಗೆ ಅವ್ರ ಹತ್ರನೇ ಇದೆ. ಅವರು ಬಹುಶಃ ಸ್ಟಡಿ ಮಾಡಿ ಅಪ್ರೂವ್ ಮಾಡಬಹುದು ಅಂತ ಅನ್ಕೊಂಡಿದ್ದೀನಿ. ಅವ್ರ ಹತ್ರ ಇಟ್ಕೊಂಡಿದ್ದಾರೆ. ಬಹುಶಃ ಅವರು ಇನ್ನೂ ಸ್ಟಡಿ ಮಾಡಬೇಕು ಏನೋ ಅಂತ ಕಾಣಿಸುತ್ತೆ. ಒಂದ್ ವೇಳೆ ಅದು ದ್ವೇಷ ಭಾಷಣ ವಿಧೇಯಕವನ್ನ ಈಗಾಗಲೇ ಮಂಡನೆ ಮಾಡಲಾಗಿತ್ತು. ಈಗ ರಾಜ್ಯಪಾಲರ ಅಂಗಳ ತಲುಪಿದೆ. ಆದರೆ ರಾಜ್ಯಪಾಲರು ಇದಕ್ಕೆ ಅಂಕಿತವನ್ನ ಹಾಕಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮಾತಾಡಿದ್ದಾರೆ. ರಾಜ್ಯಪಾಲರ ನಿರ್ಧಾರಕ್ಕೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ. ವಿಧೇಯಕದ ಬಗ್ಗೆ ರಾಜ್ಯಪಾಲರು ಪರಿಶೀಲನೆ ಮಾಡಬಹುದು. ರಾಜ್ಯಪಾಲರು ಹೆಚ್ಚಿನ ಮಾಹಿತಿಯನ್ನ ಕೇಳಿದ್ರೆ ನಾವು ಅದನ್ನ ಕೊಡ್ತೇವೆ ಎಂದಿದ್ದಾರೆ ಗೃಹ ಸಚಿವರು. ವಿಧೇಯಕ ತಿರಸ್ಕಾರ ಮಾಡಿದ್ರೆ ಮುಂದಿನ ತೀರ್ಮಾನ. ಈಗ ಸದ್ಯಕ್ಕೆ ಅವರು ಪರಿಶೀಲನೆ ಮಾಡಬಹುದು. ಆನಂತರ ಏನಾದರೂ ಅದರ ಬಗ್ಗೆ ಮಾಹಿತಿ ಕ್ಲಾರಿಟಿ ಕೇಳಬಹುದು. ಕೇಳಿದಂತಹ ಸಂದರ್ಭದಲ್ಲಿ ನಾವು ಅದನ್ನ ಕೊಡ್ತೇವೆ ಎಂದಿದ್ದಾರೆ. ಜೊತೆಗೆ ತಿರಸ್ಕಾರ ಮಾಡಿದ ನಂತರದಲ್ಲಿ ಮುಂದೆ ಏನ್ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ಗೃಹ ಸಚಿವರು ಮಾತಾಡಿದ್ದಾರೆ. ಅವ್ರ ಹತ್ರ ಇಟ್ಕೊಂಡಿದ್ದಾರೆ. ಬಹುಶಃ ಅವರು ಇನ್ನೂ ಸ್ಟಡಿ ಮಾಡಬೇಕು ಏನೋ ಅಂತ ಕಾಣಿಸುತ್ತೆ. ಒಂದ್ ವೇಳೆ ಅದನ್ನ ವಾಪಸ್ ಕಳಿಸಿ ಏನಾರ ಕ್ಲಾರಿಫಿಕೇಶನ್ ಕೇಳಿದ್ರೆ ಕೊಡ್ತೇವೆ, ಅಥವಾ ರಿಜೆಕ್ಟ್ ಮಾಡಿದ ಮೇಲೆ ಅದಕ್ಕೆ ಮುಂದೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ತೀರ್ಮಾನ ತಗೊಳುತ್ತೆ. ಇನ್ನೂ ಅವ್ರು ರಿಜೆಕ್ಟ್ ಮಾಡಿಲ್ಲ ಅಥವಾ ಕ್ಲಾರಿಫಿಕೇಶನ್ ಕೇಳಿಲ್ಲ. 22, 25 ಏನೋ ಬಿಲ್ಲು ಕಳಿಸಿತ್ತು ನಾವು. ಅದರಲ್ಲಿ ಸುಮಾರು ಬಿಲ್ಗಳನ್ನ ಸೈನ್ ಮಾಡಿ ಕಳಿಸಿದ್ದಾರೆ. ಕೆಲವು ಮಾತ್ರ ಅವರು
ಕ್ಲಾರಿಫಿಕೇಶನ್ಸ್ಗಳು ಕೇಳಿದ್ದಾರೆ. ಉದಾಹರಣೆಗೆ ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ಕ್ಲಾರಿಫಿಕೇಶನ್ ಕೂಡ ಕೇಳಿದ್ದಾರೆ. ಈ ಬಿಲ್ಲಿನ ಬಗ್ಗೆ ಹೇಟ್ ಸ್ಪೀಚ್ ಬಗ್ಗೆ ಅವ್ರ ಹತ್ರನೇ ಇದೆ. ಅವರು ಬಹುಶಃ ಸ್ಟಡಿ ಮಾಡಿ ಅಪ್ರೂವ್ ಮಾಡಬಹುದು ಅಂತ ಅನ್ಕೊಂಡಿದ್ದೀನಿ. ಅವ್ರ ಹತ್ರ ಇಟ್ಕೊಂಡಿದ್ದಾರೆ. ಬಹುಶಃ ಅವರು ಇನ್ನೂ ಸ್ಟಡಿ ಮಾಡಬೇಕು ಏನೋ ಅಂತ ಕಾಣಿಸುತ್ತೆ. ಒಂದು ವೇಳೆ ಅದು ದ್ವೇಷ ಭಾಷಣ ವಿಧೇಯಕವನ್ನ ಈಗಾಗಲೇ ಮಂಡನೆ ಮಾಡಲಾಗಿತ್ತು. ಈಗ ರಾಜ್ಯಪಾಲರ ಅಂಗಳ ತಲುಪಿದೆ. ಆದರೆ ರಾಜ್ಯಪಾಲರು ಇದಕ್ಕೆ ಅಂಕಿತವನ್ನ ಹಾಕಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮಾತಾಡಿದ್ದಾರೆ. ರಾಜ್ಯಪಾಲರ ನಿರ್ಧಾರಕ್ಕೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ. ವಿಧೇಯಕದ ಬಗ್ಗೆ ರಾಜ್ಯಪಾಲರು ಪರಿಶೀಲನೆ ಮಾಡಬಹುದು. ರಾಜ್ಯಪಾಲರು ಹೆಚ್ಚಿನ ಮಾಹಿತಿಯನ್ನ ಕೇಳಿದ್ರೆ ನಾವು ಅದನ್ನ ಕೊಡ್ತೇವೆ ಅಂದಿದ್ದಾರೆ ಗೃಹ ಸಚಿವರು. ವಿಧೇಯಕ ತಿರಸ್ಕಾರ ಮಾಡಿದ್ರೆ ಮುಂದಿನ ತೀರ್ಮಾನ. ಈಗ ಸದ್ಯಕ್ಕೆ ಅವರು ಪರಿಶೀಲನೆ ಮಾಡಬಹುದು. ಆನಂತರ ಏನಾದರೂ ಅದ್ರ ಬಗ್ಗೆ ಮಾಹಿತಿ ಕ್ಲಾರಿಟಿ ಕೇಳಬಹುದು. ಕೇಳಿದಂತ ಸಂದರ್ಭದಲ್ಲಿ ನಾವು ಅದನ್ನ ಕೊಡ್ತೇವೆ ಅಂದಿದ್ದಾರೆ. ಜೊತೆಗೆ ತಿರಸ್ಕಾರ ಮಾಡಿದ ನಂತರದಲ್ಲಿ ಮುಂದೆ ಏನ್ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ಗೃಹ ಸಚಿವರು ಮಾತಾಡಿದ್ದಾರೆ. ಅವ್ರ ಹತ್ರ ಇಟ್ಕೊಂಡಿದ್ದಾರೆ. ಬಹುಶಃ ಅವರು ಇನ್ನೂ ಸ್ಟಡಿ ಮಾಡಬೇಕು ಏನೋ ಅಂತ ಕಾಣಿಸುತ್ತೆ. ಒಂದು ವೇಳೆ ಅದನ್ನ ವಾಪಸ್ ಕಳಿಸಿ ಏನಾರ ಕ್ಲಾರಿಫಿಕೇಶನ್ ಕೇಳಿದ್ರೆ ಕೊಡ್ತೇವೆ. ಅಥವಾ ರಿಜೆಕ್ಟ್ ಮಾಡಿದ ಮೇಲೆ ಅದಕ್ಕೆ ಮುಂದೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ತೀರ್ಮಾನ ತಗೊಳುತ್ತೆ. ಇನ್ನೂ ಅವ್ರು ರಿಜೆಕ್ಟ್ ಮಾಡಿಲ್ಲ ಅಥವಾ ಕ್ಲಾರಿಫಿಕೇಶನ್ ಕೇಳಿಲ್ಲ. 22 25 ಏನೋ ಬಿಲ್ಲು ಕಳಿಸಿತ್ತು ನಾವು. ಅದರಲ್ಲಿ ಸುಮಾರು ಬಿಲ್ಗಳನ್ನ ಸೈನ್ ಮಾಡಿ ಕಳಿಸಿದ್ದಾರೆ. ಕೆಲವು ಮಾತ್ರ ಅವರು ಕ್ಲಾರಿಫಿಕೇಶನ್ಸ್ಗಳು ಕೇಳಿದ್ದಾರೆ. ಉದಾಹರಣೆಗೆ ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ಕ್ಲಾರಿಫಿಕೇಶನ್ ಕೂಡ ಕೇಳಿದ್ದಾರೆ. ಈ ಬಿಲ್ಲಿನ ಬಗ್ಗೆ ಹೇಟ್ ಸ್ಪೀಚ್ ಬಗ್ಗೆ ಅವ್ರ ಹತ್ರನೇ ಇದೆ. ಅವರು ಬಹುಶಃ ಸ್ಟಡಿ ಮಾಡಿ ಅಪ್ರೂವ್ ಮಾಡಬಹುದು ಅಂತ ಅನ್ಕೊಂಡಿದ್ದೀನಿ. ಅವ್ರ ಹತ್ರ ಇಟ್ಕೊಂಡಿದ್ದಾರೆ. ಬಹುಶಃ ಅವರು ಇನ್ನೂ ಸ್ಟಡಿ ಮಾಡಬೇಕು ಏನೋ ಅಂತ ಕಾಣಿಸುತ್ತೆ. ಒಂದು ವೇಳೆ ಅದು ಮುಂದೆ ಏನ್ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ಗೃಹ ಸಚಿವರು ಮಾತಾಡಿದ್ದಾರೆ. ಅವ್ರ ಹತ್ರ ಇಟ್ಕೊಂಡಿದ್ದಾರೆ. ಬಹುಶಃ ಅವರು ಇನ್ನೂ ಸ್ಟಡಿ ಮಾಡಬೇಕು ಏನೋ ಅಂತ ಕಾಣಿಸುತ್ತೆ. ಒಂದು ವೇಳೆ ಅದನ್ನ ವಾಪಸ್ ಕಳಿಸಿ ಏನಾರ ಕ್ಲಾರಿಫಿಕೇಶನ್ ಕೇಳಿದ್ರೆ ಕೊಡ್ತೇವೆ. ಅಥವಾ ರಿಜೆಕ್ಟ್ ಮಾಡಿದ ಮೇಲೆ ಅದಕ್ಕೆ ಮುಂದೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ತೀರ್ಮಾನ ತಗೊಳುತ್ತೆ. ಇನ್ನೂ ಅವ್ರು ರಿಜೆಕ್ಟ್ ಮಾಡಿಲ್ಲ ಅಥವಾ ಕ್ಲಾರಿಫಿಕೇಶನ್ ಕೇಳಿಲ್ಲ. 22 25 ಏನೋ ಬಿಲ್ಲು ಕಳಿಸಿತ್ತು ನಾವು. ಅದರಲ್ಲಿ ಸುಮಾರು ಬಿಲ್ಗಳನ್ನ ಸೈನ್ ಮಾಡಿ ಕಳಿಸಿದ್ದಾರೆ. ಕೆಲವು ಮಾತ್ರ ಅವರು ಕ್ಲಾರಿಫಿಕೇಶನ್ಸ್ಗಳು ಕೇಳಿದ್ದಾರೆ. ಉದಾಹರಣೆಗೆ ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ಕ್ಲಾರಿಫಿಕೇಶನ್ ಕೂಡ ಕೇಳಿದ್ದಾರೆ. ಈ ಬಿಲ್ಲಿನ ಬಗ್ಗೆ ಹೇಟ್ ಸ್ಪೀಚ್ ಬಗ್ಗೆ ಅವ್ರ ಹತ್ರನೇ ಇದೆ. ಅವರು ಬಹುಶಃ ಸ್ಟಡಿ ಮಾಡಿ ಅಪ್ರೂವ್ ಮಾಡಬಹುದು ಅಂತ ಅನ್ಕೊಂಡಿದ್ದೀನಿ. ಅವ್ರ ಹತ್ರ ಇಟ್ಕೊಂಡಿದ್ದಾರೆ. ಬಹುಶಃ ಅವರು ಇನ್ನೂ ಸ್ಟಡಿ ಮಾಡಬೇಕು ಏನೋ ಅಂತ ಕಾಣಿಸುತ್ತೆ. ಒಂದು ವೇಳೆ ಅದು